ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಂದು ಹೊಸ ಬಿಲ್ಮೋಲಾ ರ್ಯಾಪಿಡಸ್ ಹೆಲ್ಮೆಟ್ನ ತೊಗೊಂಡಿದ್ದೀನಿ ಆ್ಯಂಡ್ ಅದರ ರಿವ್ಯೂ ಕೂಡ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡ್ಕೊಂಬನ್ನಿ. ಸೊ ನಾನು ಆ ರಿವ್ಯೂನಲ್ಲಿ ಏನು ಹೇಳಿದೆ ಅಂದರೆ, ಮೋಟೋ ವ್ಲಾಗರ್ಸ್ಗೋಸ್ಕರ ಈ ಹೆಲ್ಮೆಟ್ ನಾನು ಇವಾಗಲೇ ರೆಕಮೆಂಡ್ ಮಾಡಲ್ಲ. ಏನಕ್ಕೆ ಅಂದರೆ ಗೋಪ್ರೋನ ಮೌಂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂತ ಹೇಳಿದೆ. ಸೊ ಏನಾಯಿತು ಆ ಕಷ್ಟ ಅಂತ ನಾನು ಈ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ. ಪ್ಲಸ್ ಇವಾಗ ನನ್ನ ಕರೆಂಟ್ ಸೆಟಪ್ ಯಾವುದು ಮೋಟೋ ವ್ಲಾಗಿಂಗ್ಗೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಪ್ಲಸ್ ಅದನ್ನು ನಾನು ನೆಕ್ಸ್ಟ್ ಚೇಂಜ್ ಮಾಡೋಣ ಅಂತಿದ್ದೀನಿ. ಅದನ್ನು ಒಂದು ಬೇರೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಚೇಂಜ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋನಲ್ಲಿ ಯಾಕೆ ಈ ಹೆಲ್ಮೆಟಲ್ಲಿ ಗೋಪ್ರೋನ ಮೌಂಟ್ ಮಾಡೋದು ಕಷ್ಟ ಅಂತ ಹೇಳ್ಕೊಡ್ತೀನಿ. ಸೊ ಬೇಸಿಕಲಿ ಏನು ಅಂದರೆ, ಹೆಲ್ಮೆಟಲ್ಲಿ ಗೋಪ್ರೋ ಮೌಂಟ್ ಮಾಡಬೇಕು ಅಂದರೆ ಚಿನ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಮೌಂಟ್ ಯುವರ್ ಗೋಪ್ರೋ. ಚಿನ್ ಅಲ್ಲಿ ಸಿಗೋ ಆ ಪರ್ಸ್ಪೆಕ್ಟಿವ್ ಇರುತ್ತಲ್ಲ, ಅದು ನೀವು ಇಲ್ಲಿ ಸೈಡಲ್ಲಿ ಅಥವಾ ಇಲ್ಲಿ ಮೇಲ್ಗಡೆ ಎಲ್ಲಿ ಮೌಂಟ್ ಮಾಡಿದ್ರೂ ಸಿಗಲ್ಲ. ಸೊ ಈ ಮೇಲ್ಗಡೆ ಮತ್ತು ಈ ಸೈಡಲ್ಲಿ ಕೂಡ ಮೌಂಟ್ ಮಾಡ್ಬೋದು ಗೋಪ್ರೋನ, ಬಟ್ ಅದನ್ನು ಜಾಸ್ತಿ ಬಿ ರೋಲ್ಸ್ಗೋಸ್ಕರ ಯೂಸ್ ಮಾಡಬೇಕಾಗತ್ತೆ. ಬಟ್ ಎ ರೋಲ್ಸ್ಗೋಸ್ಕರ ಚಿನ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಮೌಂಟ್. ದೇರ್ ಇಸ್ ನೋ ಸಿಂಗಲ್ ಡೌಟ್ ಅಬೌಟ್ ಇಟ್. ಸೊ ಇವಾಗ ನಾನು ಇಲ್ಲಿ ಚಿನ್ ಮೌಂಟ್ನ ಮೌಂಟ್ ಮಾಡಬೇಕು ಅಂದರೆ, ಸೊ ಏನು ಅಂದರೆ ಇಲ್ಲಿ ಈ ಥರ ವರ್ಟಿಕಲ್ ಆಗಿ ಮೌಂಟ್ ಮಾಡಬೇಕಾಗತ್ತೆ. ಸೊ ವರ್ಟಿಕಲ್ ಆಗಿ ಮೌಂಟ್ ಮಾಡಬೇಕು ಅಂದರೆ ನೀವು ನೋಡ್ತಿರೋ ಹಾಗೆ ಇಲ್ಲಿರೋದು ಇಷ್ಟೇ ಜಾಗ, ಓಕೆನಾ. ಸೊ ಗೋಪ್ರೋ ಮೌಂಟ್ ಇರೋದು ಇಷ್ಟುದ್ದ. ಸೊ ನಾನು ಇಲ್ಲಿ ಇಷ್ಟುದ್ದನ ಮೌಂಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಏರ್ಗೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ದು ಇದಿರುತ್ತಲ್ಲ, ಅದು ಅಡ್ಡ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ಟ್ರೈಟಾಗಿ ಮೌಂಟ್ ಮಾಡೋಕ್ಕಾಗಲಿಲ್ಲ. ಪ್ಲಸ್ ಏಯ್ತು ಏನಾದರೂ ಈ ಥರ ಹಾರಿಸಾಂಟಲ್ ಆಗಾದರೂ ಏನಾದರೂ ಮೌಂಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇದ್ದಿದ್ದು ವೇರಿಯಸ್ ಆಪ್ಷನ್ಸ್ ಏನು ಅಂದರೆ, ಬೇಸಿಕ್ಲಿ ಟೆಲೆಸಿಂದೊಂದು ಗೋಪ್ರೋ ಮೌಂಟ್ ಬರುತ್ತೆ. ಒಂದು ಈ ಥರ ಬ್ಲೂ ಕಲರ್ದು, ಇನ್ನೊಂದು ಈ ಥರ ಆರೆಂಜ್ ಕಲರ್ದು ಹೊಸದು. ಸೊ ಇದೆರಡರಲ್ಲಿ ಏನು ಅಂದರೆ, ಸೊ ಬೇಸಿಕ್ಲಿ ಅದು ಹಿಂಗೆ ಕೂತ್ಕೊಂಡು ಇಲ್ಲಿಂದ ಸ್ಟ್ರ್ಯಾಪ್ ಆಗುತ್ತೆ. ಸೊ ಸ್ಟ್ರ್ಯಾಪ್ ಆಗೋದಕ್ಕೆ ಏನು ಅಂದ್ರೆ ಪ್ರಾಬ್ಲಮ್ಮು, ಇಲ್ಲಿ ನೋಡಿ ಇದೊಂದು ಪಾರ್ಟ್ ಇದೆ ನನ್ನ ಹೆಲ್ಮೆಟಲ್ಲಿ. ಬೇಸಿಕ್ಲಿ ದಿಸ್ ಇಸ್ ಫಾರ್ ದ ಚಿನ್. ಇಲ್ಲಿ ಏರ್ ಹೋಗದೆ ಇರಲಿ, ಪ್ಲಸ್ ಒಂಥರ ಕುಷನಿಂಗ್ ಥರ ಇದು ಚಿನ್ಗೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ನಂದು ಮೈಕ್ ಇದೆಯಲ್ಲ, ಇದು ನೋಡಿ ದಿಸ್ ಪಾರ್ಟ್ ಆಫ್ ದ ಮೈಕ್, ಇಟ್ ಸ್ಟೇಸ್ ಇನ್ಸೈಡ್ ಮೈ ಚಿನ್. ಸೊ ಅದಕ್ಕೆ ಇದು ವಿಂಡ್ ನಾಯ್ಸು. ಸೊ ನಂಗೆ ಇದನ್ನು ತೆಗಿಯೋಕೆ ಇಷ್ಟ ಇಲ್ಲ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ಇದನ್ನು ತೆಗೆದುಬಿಟ್ಟು ಇಲ್ಲಿ ಗೋಪ್ರೋ ಮೌಂಟ್ ಮಾಡ್ಕೊತಾರೆ ಆ ಸ್ಟ್ರ್ಯಾಪ್ ಹಾಕಿ. ಸ್ಟ್ರ್ಯಾಪ್ ಹಾಕಿದ್ರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ನಾವು ಈ ಥರ ವೈಸರ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಅದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ನನಗೆ ವೈಸರ್ ಫುಲ್ 100% ಕ್ಲೋಸ್ ಇರಬೇಕು. ಪ್ಲಸ್ ನನಗೆ ಇದನ್ನು ತೆಗಿಯೋಕೆ ಇಷ್ಟ ಇಲ್ಲ, ಯಾಕೆಂದರೆ ಇದೆರಡನ್ನು ತೆಗೆದುಬಿಟ್ರೆ ವಾಯ್ಸ್ ಕ್ವಾಲಿಟಿ ತುಂಬ ಕಮ್ಮಿ ಆಗೋಗುತ್ತೆ. ಸೊ ನಂಗೆ ಅದು ತೆಗಿಯೋಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಈ ಎರಡು ಆಪ್ಷನ್ ಕೂಡ ಹೋಯಿತು. ಸೊ ಬೇಸಿಕ್ಲಿ ಇದೇ ನನ್ನ ಕರೆಂಟ್ ಮೋಟೋ ವ್ಲಾಗಿಂಗ್ ಸೆಟಪ್. ಸೊ ಇಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಗೋಪ್ರೋ ಕಡೆಯಿಂದ ಅಫಿಷಿಯಲ್ ಆಗಿ ಕೂಡ ಕರ್ವ್ಡ್ ಮೌಂಟ್ ಇದು ಹೆಲ್ಮೆಟ್ ಮೇಲೆ ಹಾಕೋದಕ್ಕೆ. ಅದಕ್ಕೆ 3M ಟೇಪ್ ಹಾಕಿದೆ, ನಾನು ಬೇರೆ ಎಕ್ಸ್ಟ್ರಾ ಏನು ಯೂಸ್ ಮಾಡಿಲ್ಲ, ಓಕೆನಾ. ಸೊ ಬೇಸಿಕ್ಲಿ 3M ಟೇಪ್ ಹಾಕ್ಬಿಟ್ಟು ಅಂಟಿಸಿದ್ದೀನಿ. ಆಮೇಲೆ ಅಫಿಷಿಯಲ್ ಗೋಪ್ರೋ ಜೆ ಮೌಂಟ್. ಸೊ ಈ ಜೆ ಮೌಂಟಲ್ಲಿ ಇದೊಂದು ರಬ್ಬರ್ ಕಾಣಿಸುತ್ತೆ ನೋಡಿ. ಸೊ ಈ ರಬ್ಬರ್ ಏನಾಗುತ್ತೆ ಅಂದರೆ ಎಷ್ಟೊಂದು ವೈಬ್ರೇಷನ್ಸ್ನ ಡ್ಯಾಂಪನ್ ಮಾಡುತ್ತೆ ಈ ರಬ್ಬರು. ಸೊ ಅದಕ್ಕೆ ಅಫಿಷಿಯಲ್ ಗೋಪ್ರೋದ ಯೂಸ್ ಮಾಡಿದ್ದೀನಿ. ನನ್ನ ಹತ್ರ ಎಷ್ಟೊಂದು ಬೇರೆ ಜೆ ಮೌಂಟ್ಸ್ ಇದೆ, ಟೆಲೆಸಿಂದು ಮತ್ತು ಯಾಂತ್ರಾಲಯ ಪ್ರಾಡಕ್ಟ್ಸು. ಸೊ ಅದನ್ನೆಲ್ಲ ನಾನು ಬೈಕ್ ಮೇಲೆ ಇನ್ಸ್ಟಾಲ್ ಮಾಡಿದ್ದೀನಿ, ಯಾಕೆಂದರೆ ಹೆಲ್ಮೆಟಲ್ಲಿ ಆದಷ್ಟು ಜಾಸ್ತಿ ವೈಬ್ರೇಷನ್ಸ್ ಕಮ್ಮಿ ಇದ್ದರೆ ಒಳ್ಳೇದು. ಯಾಕೆಂದರೆ ನಾವು ಮ್ಯಾಕ್ಸಿಮಮ್ ಮೋಟೋ ವ್ಲಾಗರ್ಸ್ ಯೂಸ್ ಮಾಡೋದು ಹೆಲ್ಮೆಟ್ ಕ್ಯಾಮ್ನ. ಸೊ ಅದಕ್ಕೆ ಇದರಲ್ಲಿ ಗೋಪ್ರೋ ಅಫಿಷಿಯಲ್ ಹಾಕಿದ್ದೀನಿ ಡ್ಯಾಂಪ್ನಿಂಗ್ ಕಡಿಮೆ ಮಾಡೋಕ್ಕೆ. ಆಮೇಲೆ ಇದು ನಾರ್ಮಲ್ ಎಕ್ಸ್ಟೆಂಡರ್, ವರ್ಟಿಕಲ್ ಟು ವರ್ಟಿಕಲ್ ಎಕ್ಸ್ಟೆಂಡರ್ ಒಂದು ಚಿಕ್ಕದು ಹಾಕಿದ್ದೀನಿ. ಸೊ ಬೇಸಿಕ್ಲಿ ಇದನ್ನು ಏನಕ್ಕೆ ಹಾಕಿರೋದು ಅಂದರೆ, ಇದು ಒಂದು ಎಕ್ಸ್ಟ್ರಾ ಡಿಗ್ರಿ ಆಫ್ ಫ್ರೀಡಮ್ ಕೊಡುತ್ತೆ. ಸೊ ನಾನು ಇನ್ನು ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಮಾಡ್ಕೋಬೋದು, ಓಕೆನಾ. ಅದಾದಮೇಲೆ ಈ ಕರ್ವ್ಡ್ ಎಕ್ಸ್ಟೆಂಡರ್ ನೋಡಿ, ಈ ಥರ ಬರುತ್ತೆ ಕರ್ವ್ಡ್ ಎಕ್ಸ್ಟೆಂಡರು. ಈ ಕರ್ವ್ಡ್ ಎಕ್ಸ್ಟೆಂಡರ್ನ ಹಾಕಿದ್ದೀನಿ. ಸೊ ಈ ಕರ್ವ್ಡ್ ಎಕ್ಸ್ಟೆಂಡರ್ ಏನು ಮಾಡುತ್ತೆ ಅಂದರೆ, ಇಟ್ ವಿಲ್ ಇಲ್ಲಿ ಸೈಡ್ಗೆ ಹಾಕಿದ್ದೀನಲ್ಲ, ಸೊ ಬೇಸಿಕ್ಲಿ ಇಲ್ಲಿ ಸೈಡಲ್ಲಿ ಇರೋದು ಮೌಂಟು, ಬಟ್ ನನಗೆ ಇಲ್ಲಿವರೆಗೂ ಬೇಕು, ನನಗೆ ಲೆನ್ಸ್ ಇಲ್ಲಿ ಮಧ್ಯದಲ್ಲಿ ಇರಬೇಕು. ಸೊ ಅದಕ್ಕೆ ಇದು ಎಕ್ಸ್ಟೆಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸ್ಟೆಂಡ್ ಆದಮೇಲೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ನಾವು. ಸೊ ನೀವು ಇಲ್ಲಿ ನೋಡ್ಬೋದು, ದಿಸ್ ಇಸ್ ಅ ಹಾರಿಸಾಂಟಲ್ ಟು ವರ್ಟಿಕಲ್ ಕನ್ವರ್ಟರ್. ಸೊ ಈ ವರ್ಟಿಕಲ್, ಈಗ ಬೇಸಿಕ್ಲಿ ನಾವು ಗೋಪ್ರೋ ಯೂಟ್ಯೂಬ್ ಶೂಟ್ ಮಾಡಬೇಕು ಅಂದರೆ ಹಾರಿಸಾಂಟಲ್ ಮೌಂಟ್ ಮಾಡಬೇಕು. ಸೊ ಅದಕ್ಕೆ ಈ ಥರ ಇಲ್ಲಿ ವರ್ಟಿಕಲ್ ಇರಬೇಕು. ಸೊ ಬಟ್ ಇಲ್ಲಿ ನಾವು ಈ ಎಕ್ಸ್ಟೆಂಡರಿಂದ ಬರೋದು ಹಾರಿಸಾಂಟಲ್ ಇರುತ್ತೆ. ಸೊ ಅದಕ್ಕೆ ಈ ಹಾರಿಸಾಂಟಲಿಂದ ಇಲ್ಲಿ ವರ್ಟಿಕಲ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಏನಾದರೂ ಶೂಟ್ ಮಾಡಬೇಕು ಅನ್ಸಿದ್ರೆ ಬರೀ ಈ ಒಂದು ಸ್ಕ್ರೂ ತೆಗೆದಾಕಿದ್ರೆ
ಈ ಕ್ಯಾಮ್ರಾನ ನಾನು ಹಿಂಗೆ ವರ್ಟಿಕಲ್ ಆಗಿ ಮೌಂಟ್ ಮಾಡ್ಬೋದು. ಸೊ ವರ್ಟಿಕಲ್ ಮೌಂಟ್ ಮಾಡಿದ್ರೆ ಅವಾಗ 9:16 ಆಸ್ಪೆಕ್ಟ್ ರೇಷೋ ಬರುತ್ತೆ. 9:16 ಆಸ್ಪೆಕ್ಟ್ ರೇಷೋನ ನಾನು ರೀಲ್ಸ್ಗೆ ಯೂಸ್ ಮಾಡ್ಬೋದು. ಇವಾಗ 16:9 ಅಲ್ಲಿದೆ. ಸೊ ಬೇಸಿಕ್ಲಿ ದಟ್ ಇಸ್ ಫಾರ್ ಯೂಟ್ಯೂಬ್. ಓಕೆನಾ. ಬಟ್ ಮೇನ್ ಇವಾಗ ಏನಕ್ಕೆ ಈ ಥರ ನಾನು ಮೌಂಟ್ ಮಾಡಿರೋದು ಅಂದರೆ, ಸೊ ನಾನು ಹಳೆ ಇದರಲ್ಲಿ ಏನು ಮಾಡಿದ್ದೆ ಅಂದರೆ ಹೆಲ್ಮೆಟಲ್ಲಿ ಅದರಲ್ಲಿ ಇಲ್ಲಿ ಮೌಂಟ್ ಮಾಡೋದಕ್ಕೆ ಜಾಗ ಇತ್ತು. ಸೊ ನಾನು ಏನು ಮಾಡಿದ್ದೆ, ಡೈರೆಕ್ಟ್ ಜೆ ಹುಕ್ ತೊಗೊಂಡು ಇಲ್ಲಿ ಸ್ಟ್ರೈಟಾಗಿ ಮೌಂಟ್ ಮಾಡಿದ್ದೆ. ಆ ಸ್ಟ್ರೈಟಾಗಿ ಮೌಂಟ್ ಮಾಡಿದ್ರೆ ಇನ್ನೇನಾಯಿತು, ಸಿನ್ಸ್ ಈ ಪಾರ್ಟು ಕ್ಯಾಮ್ರಾಗೆ ಇಲ್ಲಿ ಸ್ಟ್ರೈಟಾಗಿದ್ದಾಗ ಲೆನ್ಸು ಸ್ವಲ್ಪ ಈ ಕಡೆಗೆ ಬರುತ್ತೆ. ಸೊ ನನಗೆ ಸ್ವಲ್ಪ ವ್ಯೂ ಸ್ವಲ್ಪ ಲೆಫ್ಟ್ ಸೈಡಿಂದ ಜಾಸ್ತಿ ಕಾಣಿಸ್ತಿತ್ತು, ರೈಟ್ ಸೈಡ್ ಸ್ವಲ್ಪ ಕ್ರಾಪ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಈ ಪರ್ಟಿಕ್ಯುಲರ್ ಹೆಲ್ಮೆಟಲ್ಲಿ ಮೌಂಟ್ ಮಾಡಬೇಕಾದಾಗ ನೋಡಿ, ನೀವು ನೋಡ್ಬೋದು ಕ್ಯಾಮ್ರಾ ಇಸ್ ನಾಟ್ ಸೆಂಟರ್ಡ್ ಟು ದ ಹೆಲ್ಮೆಟ್. ನೀವು ನೋಡಿದಾಗ ಕ್ಯಾಮ್ರಾ ಸೆಂಟರ್ ಇಲ್ಲ ಹೆಲ್ಮೆಟ್ಗೆ. ಇಫ್ ದಿಸ್ ಇಸ್ ದ ಎಕ್ಸಾಕ್ಟ್ ಸೆಂಟರ್ ಆಫ್ ದ ಹೆಲ್ಮೆಟ್, ಕ್ಯಾಮ್ರಾ ಇಸ್ ನಾಟ್ ಸೆಂಟರ್ಡ್ ಟು ದ ಹೆಲ್ಮೆಟ್. ಬಟ್ ಇನ್ಸ್ಟೆಡ್ ಈ ಲೆನ್ಸ್ ಇದೆಯಲ್ಲ ಕ್ಯಾಮ್ರಾದು, ಈ ಲೆನ್ಸ್ನ ನಾನು ಎಕ್ಸಾಕ್ಟಾಗಿ ಸೆಂಟರ್ ಮಾಡಿದ್ದೀನಿ. ಸೊ ಬೇಸಿಕ್ಲಿ ನಾನು ಹೀಗೆ ಹಾಕೊಂಡಾಗ ನನಗೆ ಏನು ಕಾಣಿಸುತ್ತೋ ರೋಡ್ ಮೇಲೆ ಎಕ್ಸಾಕ್ಟ್ಲಿ ಅದೇ ವ್ಯೂ ನಿಮಗೆ ಈ ಲೆನ್ಸಿಂದ ಕಾಣಿಸುತ್ತೆ. ಬಟ್ ಇವಾಗ ಈ ಸೆಟಪ್ಪಲ್ಲಿ ನಾನು ಆಡಿಯೋ ಹ್ಯಾಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಾರ್ಮಲ್ ಇಲ್ಲಿ ನಾನು ಯೂಸ್ ಮಾಡಿರೋದು ಮೊನೋ AU400, ದಟ್ ಈಸ್ ದ ಮೈಕ್ ಐ ಯೂಸ್ ಫಾರ್ ಮೈ ಹೆಲ್ಮೆಟ್. ಓಕೆನಾ. ಬೋಯಾ MM1 ಯೂಸ್ ಮಾಡೋದು ವ್ಲಾಗ್ ಮಾಡೋ ಟೈಮಲ್ಲಿ, ಅಂದರೆ ಬೈಕಲ್ಲಿ ರೈಡ್ ಮಾಡ್ತಿಲ್ಲದೆ ಇರಬೇಕಾದಾಗ, ಬೇರೆ ಕಡೆ ಹೋದಾಗ ಎಲ್ಲ ಏನು ಯೂಸ್ ಮಾಡ್ತೀನೋ ವ್ಲಾಗ್ ಮಾಡೋಕ್ಕೆ, ಅದು ಬೋಯಾ MM1 ಮೈಕು. ಸೊ ಇದು ಹೆಲ್ಮೆಟಲ್ಲಿರೋದು ಮೊನೋ AU400. ಓಕೆನಾ. ಸೊ ಮೊನೋ AU400 ನಾರ್ಮಲ್ ಎಲ್ಲರೂ ಮಾಡ್ತಾರಲ್ಲ, ಈ ಚೀಕ್ ಪ್ಯಾಡ್ಸ್ ಒಳಗಡೆ ಎಲ್ಲ ಹಾಕಿ ಅಲ್ಲಿ ಮೈಕ್ ಇದೆ. ಸೊ ನನ್ನ ಮೈಕ್ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೆ ವಿಂಡ್ ನಾಯ್ಸ್ ಬರೋದಿಲ್ಲ ಈ ಜಾಗದಲ್ಲಿ. ಸೊ ಇಲ್ಲಿ ಪ್ರೊಟೆಕ್ಟ್ ಆಗಿದೆ, ಯಾಕಂದರೆ ಇಲ್ಲಿ ಚೀಕ್ ಪ್ಯಾಡ್ಸ್ ಕೂಡ, ಇಲ್ಲಿ ಚಿನ್ ಗಾರ್ಡ್ ಕೂಡ ಇದೆ, ಅದರಿಂದ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಆಗುತ್ತೆ ನಾಯ್ಸಿಂದ. ಅಲ್ಲಿಂದ ಹೊರಗಡೆ ಬಂದು, ಸೊ ಮೊನೋ AU400 ಎಲ್ರಿಗೂ ಗೊತ್ತಿರೋ ಹಾಗೆ ಇಟ್ ಈಸ್ ಕಮಿಂಗ್ ವಿತ್ TRRS. ಸೊ ಅದಕ್ಕೆ ನಾನು ಇಲ್ಲಿ ರೋಡ್ ಇದೆಯಲ್ಲ, ರೋಡಿಂದ ಒಂದು ಅಡ್ಯಾಪ್ಟರ್ ಯೂಸ್ ಮಾಡಿದ್ದೀನಿ. ಸೊ ಇದು ಮೈಕ್ ಮೈಕ್ ಔಟ್ಪುಟ್ಟಿಂದ ಈ ಅಡ್ಯಾಪ್ಟರಿಂದ ಡೈರೆಕ್ಟ್ GoPro ಮೀಡಿಯಾ ಮಾಡೋಕೆ ಹೋಗುತ್ತೆ. ಸೊ ನಾನು GoPro ಅಡ್ಯಾಪ್ಟರ್ ಯೂಸ್ ಮಾಡಿಲ್ಲ, ಯಾಕೆಂದರೆ ಅದು ಸಿಕ್ಕಾಪಟ್ಟೆ ಬಲ್ಕಿ ಆಗೋಗುತ್ತೆ ಅದನ್ನು ಯೂಸ್ ಮಾಡಿದ್ರೆ. ಯಾರಾದರೂ ಮುಂಚೆ GoPro ಅಡಾಪ್ಟರ್ ಯೂಸ್ ಮಾಡ್ತಿದ್ರೆ ಮೈಕ್ ಅಡಾಪ್ಟರು, ಸೊ ಅವ್ರು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು, ಯಾವುದಾದ್ರು ಯಾಂತ್ರಾಲಯನೋ ಅಥವಾ ಯುಲಾನ್ಸಿ ಕೇಸ್ ಯೂಸ್ ಮಾಡ್ಬೋದು. ಬಟ್ ನಾನು ಹೊಸದಾಗಿ GoPro 9 ತೊಗೊಂಡಿದ್ರಿಂದ, ನನ್ನ ಹತ್ರ Hero 8 ಅಥವಾ 7 ಇಲ್ಲದೆ ಹೋಗಿದ್ದರಿಂದ ನಾನೇನು ಮಾಡಿದೆ, ಡೈರೆಕ್ಟ್ ಮೀಡಿಯಾ ಮಾಡ್ ತೊಗೊಂಡೆ. ಸೊ ಆ ರೋಡ್ ಅಡಾಪ್ಟರಿಂದ ಡೈರೆಕ್ಟ್ ಮೀಡಿಯಾ ಮೋಡ್ಗೆ ಕನೆಕ್ಷನ್ ಹೋಗುತ್ತೆ. ದಟ್ ಇಸ್ ಬೇಸಿಕ್ಲಿ ದ ಆಡಿಯೋ ಸೆಟಪ್. ನೌ ದ ಪ್ರಾಬ್ಲಮ್ ಆಫ್ ದಿಸ್ ಹೋಲ್ ಮೌಂಟ್ ಇಸ್, ನೀವು ನೋಡಿ, ಇಟ್ ಈಸ್ ವೆರಿ ಫ್ಲಿಮ್ಸಿ. ಈ ಥರ ಹಿಂಗೆ ಶೇಕ್ ಆಗುತ್ತೆ ಸಿಕ್ಕಾಬಟ್ಟೆ. ಅಂದರೆ ಹೆಲ್ಮೆಟ್ ಯಾವ ಥರ ಮೂವ್ ಆದರೂ ಏನು ಶೇಕ್ ಆಗೋದು, ವೈಬ್ರೇಷನ್ ಇರಲ್ಲ. ಬಟ್ ಸಡನ್ ಜರ್ಕ್ ಅಥವಾ ಸಡನ್ ಏನಾದರೂ ಹಂಪು ಅಥವಾ ಹಳ್ಳದಲ್ಲಿ ಇಳಿಸಿದಾಗ ನೋಡಿ ಈ ಥರ ಹಿಂಗೆ ಶೇಕ್ ಆಗುತ್ತೆ. ಸೊ ಏನಕ್ಕೆ ಆ ಥರ ಆಗ್ತಿದೆ ಅಂದರೆ, ದಿಸ್ ಹೋಲ್ ಸೆಟಪ್ ಇಸ್ ಅ ಕ್ಯಾಂಟಿಲಿವರ್. ಸೊ ಕ್ಯಾಂಟಿಲಿವರ್ ಅಂದರೆ ಏನು ಅಂದರೆ, ಇದು ಈ ಪಾಯಿಂಟಲ್ಲಿ ಅಟ್ಯಾಚ್ ಆಗಿದೆ. ಬಟ್ ಈ ಕಡೆಯಿಂದ ನೋಡಿದಾಗ ಇಟ್ ಈಸ್ ಎಂಟಿ. ಇಲ್ಲಿಗೆ ಏನು ಕನೆಕ್ಷನ್ ಇಲ್ಲ. ಸೊ ದಿಸ್ ಥಿಂಗ್ ಕ್ಯಾನ್ ಬೆಂಡ್ ಲೈಕ್ ದಿಸ್. ಸೊ ದಿಸ್ ಇಸ್ ಬೇಸಿಕ್ಲಿ ಕಾಲ್ಡ್ ಆಸ್ ಕ್ಯಾಂಟಿಲಿವರ್. ಸೊ ಕ್ಯಾಂಟಿಲಿವರ್ ಆಗಿರೋದ್ರಿಂದ ಏನಿಲ್ಲ ಅಂದರೆ, ಈ ಕ್ಯಾಮ್ರಾ ವೆಯ್ಟ್ ಕಂಪ್ಲೀಟ್ಲಿ ಹಿಂಗೆ ಇಲ್ಲಿ ಆ್ಯಕ್ಟ್ ಆಗ್ತಿದೆ ಅಟ್ ದಿಸ್ ಪಾಯಿಂಟ್. ಸೊ ಫೋರ್ಸ್ ಇಲ್ಲಿ ಆ್ಯಕ್ಟ್ ಆಗಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿರೋದ್ರಿಂದ ದೇರ್ ಇಸ್ ಅ ಮೊಮೆಂಟ್ ಆ್ಯಕ್ಟಿಂಗ್ ಅಟ್ ದಿಸ್ ಪಾಯಿಂಟ್. ಸೊ ಅದರಿಂದ ಇದು ಕ್ಯಾಮ್ರಾ ವೆಯ್ಟು ಇಂಟು ಗ್ರಾವಿಟಿ, ಈ ಕಂಪ್ಲೀಟ್ ಮೊಮೆಂಟ್ ಇಸ್ ಆ್ಯಕ್ಟಿಂಗ್ ಆನ್ ದಿಸ್ ಪಾಯಿಂಟ್. ಸೊ ಅದರಿಂದ ಏನಾಗ್ತಿದೆ ಅಂದರೆ, ಈ ಪಾರ್ಟ್ ಇದೆಯಲ್ಲ ಎಕ್ಸಾಕ್ಟ್ಲಿ ಇಲ್ಲಿ ಈ ಜಾಗದಲ್ಲಿ ಕ್ರ್ಯಾಕ್ ಆಗೋದು ತುಂಬ ಚಾನ್ಸಸ್ ಇದೆ. ಬಟ್ ಐ ಆಮ್ ಟೇಕಿಂಗ್ ಅ ಬೆಟ್, ಇವಾಗ ಎಮರ್ಜೆನ್ಸಿಗೆ ಏನೂ ಮಾಡೋಕ್ಕಾಗಲ್ಲ. ಇಟ್ ಇಸ್ ಪ್ರಿಟಿ ಸ್ಟ್ರಾಂಗ್. ಐ ಆಮ್ ಪ್ರಿಟಿ ಕಾನ್ಫಿಡೆಂಟ್ ದಟ್ ಇಟ್ ವಾಂಟ್ ಬ್ರೇಕ್ ಲೈಕ್ ದಟ್. ಬಟ್ ಸ್ಟಿಲ್ ಸಡನ್ನಾಗಿ ಏನಾದರೂ ಹಳ್ಳ ಇಳಿಸಿದ್ರೆ ಈ ಪಾಯಿಂಟ್, ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ದ್ಯಾಟ್ ಈಸ್ ವೈ ಐ ಆಮ್ ಟ್ರೈಯಿಂಗ್ ಔಟ್ ಅ ಡಿಫ್ರೆಂಟ್ ಟೈಪ್ ಆಫ್ ಮೌಂಟ್. ಸಖತ್ ಇಂಟ್ರೆಸ್ಟಿಂಗ್ ಇದು. ಬೇರೆ ಯಾರೂ ಈ ಥರ ಟ್ರೈ ಮಾಡಿಲ್ಲ. ಅಂದರೆ ಸ್ವಲ್ಪ ಬೇಸಿಕಲಿ ಒಂಚೂರು ಆ ಥರ ಮಾಡಿದ್ದಾರೆ, ಬಟ್ ನಾನು ಟ್ರೈ ಮಾಡೋ ಥರ ಎಕ್ಸಾಕ್ಟಾಗಿ ಯಾರೂ ಟ್ರೈ ಮಾಡಿಲ್ಲ ಇದುವರೆಗೂ. ಸೊ ರಿಯಲಿ ಎಕ್ಸೈಟೆಡ್ ಫಾರ್ ದ್ಯಾಟ್. ಆ್ಯಕ್ಚುಲಿ ಒಂದು ಸಾಫ್ಟ್ವೇರ್ ಬರಬೇಕು, ಸಾಫ್ಟ್ವೇರ್ಗೋಸ್ಕರ ಕಾಯ್ತಾ ಇದ್ದೀನಿ. ಸ್ವಲ್ಪ ಇಶ್ಯೂಸ್ ಇದೆ ಆ ಸಾಫ್ಟ್ವೇರಲ್ಲಿ. ಸಾಫ್ಟ್ವೇರ್ ಬಂದಿದ ತಕ್ಷಣ ನಾನೇ ಖುದ್ದಾಗಿ ಅದನ್ನು ಡಿಸೈನ್ ಮಾಡಿ ಐ ಆಮ್ ಗೋನಾ ಶೋ ಇಟ್ ಟು ಯು ಗೈಸ್. ಆ್ಯಂಡ್ ಅದು ಸಿಕ್ಕಾಪಟ್ಟೆ ರಾಕ್ ಸಾಲಿಡ್ ಆಗಿರುತ್ತೆ. ಯಾವುದೇ ಥರ ವೆದರ್ ಇರಲಿ, ಎಷ್ಟೇ ಜೋರಾಗಿ ಇಂಪ್ಯಾಕ್ಟ್ ಆಗಲಿ, ನನ್ನ ಹೆಲ್ಮೆಟ್ ಬಿದ್ದರೂ ಕೂಡ
ಯಾವುದೇ ಕಾರಣಕ್ಕೆ ಅದಕ್ಕೆ ಏನೂ ಡ್ಯಾಮೇಜ್ ಆಗಲ್ಲ ಆ ಥರ ಮೌಂಟ್ ಮಾಡ್ತಿದ್ದೀನಿ ಗೋಪ್ರೋನ. ಸೊ ಬೇಸಿಕ್ಲಿ ಯಾರೂ ಟ್ರೈ ಮಾಡಿಲ್ಲ ಇದು. ಸೊ ರಿಯಲಿ ಎಕ್ಸೈಟೆಡ್, ಗೊತ್ತಿಲ್ಲ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಬಟ್ ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ವ್ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆ ವಿಡಿಯೋ ಮಿಸ್ ಮಾಡದೇ ಇರೋಕ್ಕೆ ಬೆಲ್ಲೈಕನ್ನ ಒತ್ತಿ. ಇಟ್ಸ್ ಗೋನ್ ಬಿ ಅ ಸೂಪರ್ ಕ್ರೇಜಿ way, really fun way also. So let's hope for the best.